ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಸಿಡ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವತ್ತು ಇಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಸಿಡ್ನಿ ಫೇಮಸ್ ಒಪೇರಾ ಹೌಸ್ ಅಂತ. ನೈಟ್ ವ್ಯೂ ಅಂತೂ ಸಖತ್ತಾಗಿದೆ. ತುಂಬ ಲೈಟಾಗಿ ಲೈಟಿಂಗ್ ಹಾಕಿ ಬಿಟ್ಟಿದ್ದಾರೆ. ಅದು ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ರಿಯಲ್ ಆಗಿ ನೋಡೋದಕ್ಕೆ. ವಿಡಿಯೋನಲ್ಲೂ ಹಾಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ನಾವಿಲ್ಲಿ ಫೇರಿ ರೈಡಿಗೆ ಬಂದಿದ್ದೀವಿ. ಹಾಗೆ ಹಾರ್ಬರ್ ಬ್ರಿಡ್ಜು ಮತ್ತು ಒಪೇರಾ ಹೌಸ್ನ ನೋಡಿಕೊಂಡು ಹೋಗೋಣ ರಾತ್ರಿ ವ್ಯೂ ಅಲ್ಲಿ ಅಂತ. ಈ ಫೇರಿ ರೈಡ್ ಮುಗಿಸ್ಕೊಂಡು ನಾವು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇಂಡಿಯನ್ ರೆಸ್ಟೋರೆಂಟ್ಗೆ. ಇಲ್ಲಿನ ಹೋಮ್ಲೆಸ್ ಪೀಪಲ್ ನೋಡಿ ಈ ಥರ ಜೀವನ ಮಾಡ್ತಾರೆ. ಮೊದಲನೇ ದಿನ ಸಿಡ್ನಿನಲ್ಲಿ ಕೊನೆ ಆಗ್ತಾ ಬರ್ತಾ ಇದೆ. ಆದರೆ ಈ ದಿನ ಕಂಪ್ಲೀಟ್ ಆಗೋಕ್ಕೆ ನಾವು ಇಂಡಿಯನ್ ಫುಡ್ನ ತಿನ್ನಲೇಬೇಕು ಡಿನ್ನರ್ಗೆ. ಸೊ ಇವಾಗ ಸ್ಪೈಸ್ ರೂಮ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ ಭರ್ಜರಿ ಭೋಜನ ಮಾಡೋಕ್ಕೆ. ಈ ರೆಸ್ಟೋರೆಂಟಲ್ಲಿ ಎಲ್ಲ ಆ್ಯಂಟಿಕ್ ಪೀಸೆಟ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಹಳೇ ಕಾಲದ ಬಾಕ್ಸ್ಗಳು, ಸೈಕಲ್ಲು, ಡಬ್ಬಾವಾಲ ಅಂತ ನಿಮ್ಗೆ ಗೊತ್ತಿರಬೇಕು, ಮುಂಬೈಯಲ್ಲಿ ಶುರು ಆಗಿದ್ದು. ಅದರಿಂದ ಅದನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನಾವು ಆ್ಯಸ್ ಯೂಶುವಲ್ ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ರೋಟಿಗಳು ಮತ್ತು ಬಿರಿಯಾನಿ ತೊಗೊಂಡಿದ್ವಿ. ಬಿಲ್ನ ನಿಮಗೆ ತೋರಿಸ್ತೀನಿ. ನಾವು ಇದನ್ನು ಬೆಂಗಳೂರಿನಲ್ಲಿ ದೊಡ್ಡ ಹೋಟೆಲಲ್ಲೇ ತೊಗೊಂಡಿದ್ರು. ಒಂದು 600ರಿಂದ 700 ಆಗ್ತಿತ್ತು. ಆದರೆ ಇಲ್ಲಿ 4637 ರೂಪಾಯಿ ಆಗಿದೆ. ಆಸ್ಟ್ರೇಲಿಯನ್ ಡಾಲರು ನಿಮ್ಗೆ ಗೊತ್ತಿದ್ದ ಹಾಗೆ 54 ಪಾಯಿಂಟ್ ಸಮಥಿಂಗ್ ಏನೋ ಇದೆ. ಬಟ್ ಕನ್ವರ್ಷನ್ ಚಾರ್ಜ್ ನೋಡಿಕೊಂಡು ನಾವು 55ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ ನಮ್ಮದು ಡಾಲರ್ಗೆ ವ್ಯಾಲ್ಯೂ, ಆಸ್ಟ್ರೇಲಿಯನ್ ಡಾಲರ್ಗೆ ವ್ಯಾಲ್ಯೂ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಏನು ಹೇಳಬೇಕು ಗೊತ್ತಾ, ಸ್ಯಾಟರ್ಡೇ ಸಂಡೇಸ್ ಅಥವಾ ಪಬ್ಲಿಕ್ ಹಾಲಿಡೇಸ್ ದಿನ 10% ಪ್ರತಿಯೊಂದಕ್ಕೂ ಜಾಸ್ತಿ ಇರುತ್ತೆ. ಸಂದೀಪ್ಗೆ ಮೋಸ್ಟ್ ಫೇವ್ರೆಟ್ ಸಿಟಿ ಸಿಡ್ನಿನೇ ಆಸ್ಟ್ರೇಲಿಯಾದಲ್ಲಿ. ನಾನು ನಿಮಗೆ ನೆನಪಿರ್ಬೋದು, ನನ್ನ ಒಂದು ವಿಡಿಯೋನಲ್ಲಿ ಹೇಳಿದ್ದೆ ನನಗೆ ಮೆಲ್ಬರ್ನ್ ತುಂಬ ಇಷ್ಟ ಆಯಿತು ಅಂತ. ಈ ಸಿಡ್ನಿನಲ್ಲಿ ಏನು ಅಂತಂದರೆ ಇದು ತುಂಬ ಓಲ್ಡ್ ಸಿಟಿ ಅಲ್ವಾ ಮೆಲ್ಬರ್ನ್ಗಿಂತ. ಸೊ ಹಾಗಾಗಿ ಸ್ವಲ್ಪ ಅಪ್ಪು ಡೌನು ರೋಡ್ಗಳು ಮತ್ತು ನ್ಯಾರೋ ರೋಡ್ಗಳು, ಆಮೇಲೆ ದೊಡ್ಡ 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 ಬಿಲ್ಡಿಂಗ್ಗಳು ಎಲ್ಲ ಇದೆ. ಗುಡ್ ಮಾರ್ನಿಂಗ್. ಈಗ ನಾವು ರೆಡಿಯಾಗಿ ಬಂದಿದ್ದೀವಿ. ಯಾವ ಜಾಗ ಅಂದರೆ ನೆನ್ನೆ ರಾತ್ರಿ ನಾವು ಫೇರಿ ರೈಡಲ್ಲಿ ಹೋಗಿದ್ವಲ್ಲ ಅದೇ ಜಾಗದಲ್ಲಿ. ಏನು ಸಂದೀಪ್ ಹೋಗ್ಬೇಕಾ? ಈಗ ನಾವು ಫೇಮಸ್ ಹೈಡ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಸಿಡ್ನಿನಲ್ಲಿ ಈ ಪಾರ್ಕು ಫೇಮಸ್ ಇದೆ ಮತ್ತು ತುಂಬ ಜನ
ರಿಲ್ಯಾಕ್ಸ್ ಮಾಡೋದಕ್ಕೆ ಇಲ್ಲಿ ಹೋಗ್ತಾ ಇರ್ತಾರಂತೆ. ಅಲ್ಲಿ ಲೋಕಲ್ ಜನ ಕೂಡ, ಟೂರಿಸ್ಟ್ ಅಲ್ದಿರ. ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇಲ್ಲೇ ಏನಾದರೂ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ನಾವು ಮಾರ್ನಿಂಗ್, ನಿಮಗೂ ಗೊತ್ತೇ ಇರುತ್ತೆ, ಮಾರ್ನಿಂಗ್ ನಾವು ತಿನ್ನೋ ಬ್ರೇಕ್ಫಾಸ್ಟ್ಗಳೆಲ್ಲ ಎಲ್ಲೂ ಸಿಗಲ್ಲ. ನಾವು ಹುಡ್ಕೊಂಡು ಹೋಗೋದು ತುಂಬ ದೂರ ಎಲ್ಲ ಹೋಗಬೇಕು. ಅದಕ್ಕೆ ಇಲ್ಲಿ ಒಂದು ಜಾಗದಲ್ಲಿ ಈಟರಿ ಹತ್ರ ಬಂದು ಇಲ್ಲೇ ತಗೋತಾ ಇದ್ದೀವಿ. ಆಡಮ್ಮ ಅಂದರೆ ಅವ್ರು ಆಡ್ತಾ ಇದ್ದಾರೆ ಅದು ಆಲ್ರೆಡಿ. ನಾನು ವೆಜ್ ಸ್ಯಾಂಡ್ವಿಚ್ ತೊಗೊಂಡೆ. ಸಂದೀಪು ಲಟ್ಟೆ ಕಾಫಿ ತೊಗೊಂಡ್ರು. ಅದ್ರ ಜೊತೆಗೆ ಸ್ವಲ್ಪ ರಾತ್ರಿ ರೈಸ್ ಉಳಿದಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಶೇರ್ ಮಾಡಿದ್ವಿ. ಅದ್ರ ಜೊತೆಗೆ ಪರಿಣಿತ ನಿಶಾಂತ್ಗೆ ಒಂದು ಮಫಿನ್ ಮತ್ತು ಬನಾನಾ ಟೋಸ್ಟ್ ತೊಗೊಂಡಿದ್ವಿ. ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ಇದನ್ನೇ ತಿಂದ್ವಿ. ಸೊ ನಮ್ಮ ಬ್ರೇಕ್ಫಾಸ್ಟು ಕಂಪ್ಲೀಟಾಗಿ ಆಯಿತು. ಲಟ್ಟೆ ಕಾಫಿ ಚೆನ್ನಾಗಿತ್ತು ಅಂತ ಸಂದೀಪು ಇನ್ನೊಂದು ಕಾಫಿ ಟ್ರೈ ಮಾಡ್ತೀನಿ ಅಂತ ಇದು ನಾರ್ಮಲ್ ಕಾಫಿ ತೊಗೊಂಬಂದರು. ಇದೇ ಚೆನ್ನಾಗಿತ್ತಂತೆ ಅದಕ್ಕಿಂತ. ಆಮೇಲೆ ಸ್ಯಾಂಡ್ವಿಚ್ ಅಂತ ಹೇಳಿದ್ನಲ್ಲ, ವೆಜ್ ಸ್ಯಾಂಡ್ವಿಚು ತುಂಬ ಬ್ಯೂಟಿಫುಲ್ಲಾಗಿ ಇಮ್ಯಾಜಿನ್ ಮಾಡ್ಕೋಬೇಡಿ. ಅವ್ರದ್ದು ಸೊಪ್ಪು ಬರುತ್ತಲ್ಲ, ನಮ್ಮ ಕೊತ್ತಂಬರಿ ಸೊಪ್ಪು ಥರ ಅವ್ರದ್ದು ಯಾವುದೋ ಒಂದೊಂದು ಸೊಪ್ಪು ಬರುತ್ತೆ. ಅದು ನೋಡಿದ್ರೆ ಕಾಂಗ್ರೆಸ್ ಗಿಡ ಥರ ಇರುತ್ತೆ. ಆ ಕಾಂಗ್ರೆಸ್ ಗಿಡ ಥರ ಇರೋ ಇದಕ್ಕೆ ಒಳಗಡೆ ಸೌತೆಕಾಯಿದು ಒಂದು 3-4 ಪೀಸ್ ಹಿಂಗೆ ಹಾಕ್ಬಿಟ್ಟು ಅದನ್ನು ಬ್ರೆಡ್ನ ಹಾಕ್ಕೊಡ್ತಾರೆ. ಅದು ವೆಜ್ ಸ್ಯಾಂಡ್ವಿಚ್ ಅಂತ ಹೇಳ್ತಾರೆ. ಹೈಡ್ ಪಾರ್ಕ್ ಹತ್ರನೇ ಇರೋವಂಥ ಸೇಂಟ್ ಮೇರೀಸ್ ಕ್ಯಾಥೆಡ್ರಲ್ಗೆ ನಾವು ಬಂದಿದ್ದೀವಿ. ಎಕ್ಸಿಟ್ ಓನ್ಲಿ ಅಂತೆ. So dangerous, man. That's a normal. ಚರ್ಚ್ ನೋಡಿಕೊಂಡು ಈಗ ನಾವು ಆಸ್ಟ್ರೇಲಿಯನ್ ಮ್ಯೂಸಿಯಂ ಬಂದಿದ್ದೀವಿ. ಹಾಗೆ ಬನ್ನಿ ಒಟ್ಟಿಗೆ ಹೋಗಿ ಟೂರ್ ಮಾಡ್ಕೊಂಬಂದ್ಬಿಡೋಣ. ಪರಿಣಿತ ಪೇಂಟಿಂಗ್ ನೋಡು.
ಇಲ್ಲ. Do in the hand. Fish bones is better. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.